ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಂದು ಮತ್ತು ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ತಾಂಡವ್ ಬದಲಾಗಿದ್ದಾರೆ ಅಂತ ತನ್ವಿ ಹೇಳಿದಾಗ ಇಲ್ಲಿ ಯಾರೂ ಕೂಡ ನಂಬೋದಿಲ್ಲ. ತಿರುಗಿ ಬೀಳ್ತಾರೆ ತನ್ವಿ ಮತ್ತು ತಾಂಡವ್ಗೆ. ಆದರೆ ತಾಂಡವ್ ನಾನು ಬದಲಾಗಿದ್ದೀನಿ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಆದೇ ಕೂಡ ನೋಡು ತಾಂಡವ್ ನನ್ನ ಹತ್ರ ಕ್ಷಮೆ ಕೇಳೋದಲ್ಲ, ಭಾಗ್ಯ ನಿನ್ನ ಕ್ಷಮಿಸಬೇಕು ಅಂದಾಗ ಸುನಂದ್ ಅವರು ನನ್ನ ಮಗಳು ಕ್ಷಮಿಸಿರೋದ್ರಿಂದನೇ ಒಳಗಡೆ ಕರ್ಕೊಂಡು ಬಂದಿತ್ತು ಅಂತಾರೆ. ಇಲ್ಲಮ್ಮ ನಂಗೆ ಕ್ಷಮಿಸಿಲ್ಲ, ತನ್ವಿಗೋಸ್ಕರ ಒಳಗಡೆ ಕರ್ತಿತ್ತು ಅಂತ ಹೇಳಿ ಹೋಗ್ಬಿಡ್ತಾರೆ. ನಂತರ ಕುಸುಮ ಅವರು ಹೋಗಿದ್ದೆ ಯಾಕೆ ಭಾಗ್ಯ ಅಂತ ತೀರ್ಮಾನ ತಗೊಂಡೆ, ಯಾಕೆ ಅವ್ನ ನಾಟಕಕ್ಕೆ ಮರಳಾಡ್ಬಿಟ್ಗೆ ಏನು ಮತ್ತೆ ಒಪ್ಕೋತಿದ್ಯಾ ಅವನನ್ನು ಅಂದಾಗ, ಅಯ್ಯೋ ಅತ್ತೆ ಅಂಥಕ್ಕೆ ತಪ್ಪು ಕೆಲಸನ ನಾನು ಮಾಡೋದಿಲ್ಲ, ಯಾವತ್ತಿಗೂ ಕೂಡ ಅವ್ರಿಗೆ ನನ್ನ ಬದುಕಲ್ಲಿ ಜಾಗ ಇಲ್ಲ. ಅವರು ಮನೆ ಬಿಟ್ಟು ಹೋಗಬೇಕಾದ್ರೆ ನನ್ನ ಯಾವ ಸ್ಥಾನದಲ್ಲಿ ನೆನೆಸಿದ್ರು ಅವ್ರ ಮನಸ್ಸಲ್ಲಿ ಅದೇ ಜಾಗದಲ್ಲಿ ನನಗೂ ಕೂಡ ಅವರು ಇರೋದು ಅಂತ ಭಾಗ್ಯ ಹೇಳ್ತಾರೆ. ಆದರೆ ನನ್ನ ಮಗಳು ಎಲ್ಲಿಗೆ ಹೋಗಬೇಕಿತ್ತು, ಅವ್ರ ಜೊತೆನೇ ಹೋಗ್ತೀನಿ ಅಂದಾಗ ನನ್ನ ಮಗಳಿಗೋಸ್ಕರ ನಾನು ಅವರನ್ನು ಒಳಗಡೆ ಕರ್ಕೋಬೇಕಾಯಿತು ಅಷ್ಟೇ. ಆದರೆ ಯೋಚನೆ ಮಾಡಬೇಡಿ, ಇನ್ನು ಸ್ವಲ್ಪ ದಿನ ಅಷ್ಟೇ ತನ್ವಿಗೆ ಅರ್ಥ ಮಾಡಿಸೋಣ, ನಂತರ ಅವರನ್ನು ನಾನೇ ಮನೆಯಿಂದ ಕಳಿಸ್ತೀನಿ ಅಂತ ಭಾಗ್ಯ ಹೇಳ್ತಾರೆ. ನಂತರ ಇಲ್ಲಿ ತನ್ವಿ ಬಂದು ನನಗೆ ಅಪ್ಪ ಕೂಡ ಬೇರೆ ಅಲ್ಲ, ಅಮ್ಮ ಕೂಡ ಬೇರೆ ಅಲ್ಲ, ನನಗಿಬ್ಬರು ಕೂಡ ಇಷ್ಟನೇ ಅಂತ ಬಂದು ಹೇಳ್ತಾಳೆ. ನಂತರ ಇಲ್ಲಿ ತಾಂಡವ್ ನನಗೆ ಇಲ್ಲಿರೋದು ಇಷ್ಟ ಇಲ್ಲ, ಅದೇ ಅಂಕಲ್ ಕಳಿಸಿ ಇವರನ್ನ ಅಂತ ತನ್ಮಯ್ ಹೇಳಿದಾಗ ತನ್ವಿ ಮತ್ತು ತನ್ಮಯ್ ನಡುವೆ ಗಲಾಟೆ ಆಗುತ್ತಾ. ನಂತರ ಇಲ್ಲಿ ತಾಂಡವ್ ನನಗೋಸ್ಕರ ಯಾಕೆ ಗಲಾಟೆ ಮಾಡ್ತೀರಾ, ತನ್ಮಯ್ ನಾನು ಬದಲಾಗಿದ್ದೀನಿ ಅಂದಾಗ, ಇಲ್ಲ ನೀವು ಬದಲಾಗಿಲ್ಲ, ನೀವು ಏನು ಅನ್ನೋದು ನನಗೆ ಗೊತ್ತದೆ ಅಂತ ಹೇಳ್ತಾರೆ. ಇಲ್ಲಿ ತನ್ವಿ ಪಾಪ ನೀವು ಊಟ ಮಾಡಿ ಪಾಪ ಅವ್ನ ಮಾತಿಗೆ ತಲೆ ಕೆಡಿಸ್ಕೋಬೇಡಿ ಅಂತ ಊಟ ಮಾಡಿಸ್ತಾಳೆ. ಆಗ ಇಲ್ಲಿ ಭಾಗ್ಯಗೆ ತಾನು ಅವಮಾನ ಮಾಡಿದ ಕೆಲವನ್ನ ಕೂಡ ಇಲ್ಲಿ ತಾಂಡವ್ ನೆನಪು ಮಾಡ್ಕೋತಾರೆ. ಅವರ ಮನಸ್ಸಿಗೆ ಹಸಿ ಆಗುತ್ತೆ. ತದನಂತರ ಕುಸುಮ ಅವ್ರು ಬಂದು ಮತ್ತೆ ಅವಮಾನ ಮಾಡ್ತಾರೆ. ಬದಲಾಗಿಲ್ಲ, ನಾಟಕ ಮಾಡ್ತಿದ್ದಾನೆ ದಡ್ಡಿ, ನಿನಗೆ ಗೊತ್ತಾಗ್ತಿಲ್ಲ ಅಂತ ತನ್ವಿಗೆ ಹೇಳಿದಾಗ, ಪಾಪ ಬದಲಾಗಿದ್ದಾರೆ ಖಂಡಿತವಾಗ್ಲೂ ಬದಲಾಗಿದ್ದಾರೆ ಅಂತ ತನ್ವಿ ಹೇಳಿದಾಗ, ಹೌದಾ ಇನ್ನೊಂದು ವಾರದಲ್ಲಿ ಅವನ ಮುಖ ಕಳ್ಚಿ ಬೀಳುತ್ತೆ ನೋಡು ಅಂದಾಗ, ಸರಿ ಆಯಿತು, ಒಂದು ವಾರದಲ್ಲಿ ಅಪ್ಪ ನಾಟಕ ಮಾಡ್ತಿಲ್ಲ ಅನ್ನೋದನ್ನು ನಾನು ಸಾಬೀತುಪಡಿಸ್ತೀನಿ. ಅಪ್ಪ ಆ ಚಾಲೆಂಜ್ಗೆ ಒಪ್ಕೋತಾರೆ. ಅಪ್ಪ ಏನಾದರೂ ನಾಟಕ ಮಾಡ್ತಿದ್ದಾರೆ ಅಂತ ಗೊತ್ತಾದರೆ ಖಂಡಿತವಾಗ್ಲೂ ನಾನೇ ಮನೆಯಿಂದ ಆಚೆ ಕಳಿಸ್ತೇನೆ ಅಂತ ತನ್ವಿ ಹೇಳಿದಾಗ, ತಾಂಡವ್ ಕೂಡ ಆ ನಾಟಕಕ್ಕೆ ಒಪ್ಕೋತಾರೆ, ಆ ಚಾಲೆಂಜ್ಗೆ ಒಪ್ಕೋತಾರೆ. ಇದರ ನಡುವೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿದ್ದೆ, ನಾಟಕ ಮಾಡ್ತಿದ್ಯಲ್ವ ತಾಂಡವ್, ನೀನು ಬದಲಾಗಿಲ್ಲ ಅನ್ನೋದು ನನಗೆ ಗೊತ್ತು, ನೀನು ನನ್ನನ್ನು ತಾಂಡವೇ ತಾನೆ ಅಂದಾಗ, ಇಲ್ಲ ನಾನು ಬದಲಾಗಿದ್ದೀನಿ, ನಿನ್ನ ಸಾವಾಸ ಬೇಡ ನನಗೆ ಅಂದಾಗ ಇದರಿಂದ ಪಿಕ್ಚರ್ ಮಾಡ್ಕೊಂಡಂಥ ಶ್ರೇಷ್ಠ ಅಲ್ಲಿಂದನೇ ಹಾರಿ ಕೆಳಗಡೆ ಬೀಳ್ತಾಳೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೆಯ್ಟ್ ಮಾಡೋದನ್ನು ಮರಿ.